ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. 2026ನೇ ಸಾಲಿಗೆ GNM ನರ್ಸಿಂಗ್ ಬೋರ್ಡ್ ವತಿಯಿಂದ ಯಾರೆಲ್ಲ ಅಭ್ಯರ್ಥಿಗಳು PUC ಕಂಪ್ಲೀಟ್ ಮಾಡಿದ್ದೀರಿ 35ರಿಂದ 40% ಪಡ್ಕೊಂಡು ನೀವು ಪಾಸ್ ಆಗಿದ್ದೀರಿ. ಆರ್ಟ್ಸು, ಕಾಮರ್ಸು, ಸೈನ್ಸ್ ವಿದ್ಯಾರ್ಥಿಗಳು ಏನಾದರೂ ನೀವು ಆಗಿದ್ದರೆ GNM ನರ್ಸಿಂಗ್ ಕೋರ್ಸನ್ನು ಮಾಡಬೇಕಂದ್ರೆ ಗೋರ್ಮೆಂಟ್ ಸೀಟ್ಗಳನ್ನು ಪಡ್ಕೋಬೇಕಂದ್ರೆ ಗೋರ್ಮೆಂಟ್ ಕಾಲೇಜಲ್ಲಿ ಮತ್ತು ಪ್ರೈವೇಟ್ ಕಾಲೇಜುಗಳಲ್ಲಿ ಗೋರ್ಮೆಂಟ್ ಸೀಟನ್ನು ಪಡ್ಕೋಬೇಕು. ಫ್ರೀ ಮತ್ತು 4,500 ರೂಪಾಯಿ ಫೀಸ್ ಒಳಗಡೆ. ನೋಡಿ, ಗೋರ್ಮೆಂಟ್ ಕಾಲೇಜಿಗೆ ಹೋದರೆ ಫ್ರೀ ಆಗುತ್ತೆ, ಪ್ರೈವೇಟ್ ಕಾಲೇಜಿಗೆ ಹೋದರೆ 4,500 ರೂಪಾಯಿ ಫೀಸ್ ಆಗುತ್ತೆ. ಅಷ್ಟೊಂದು ಫೀಸ್ ಕಡಿಮೆಯಲ್ಲಿ ನೀವು ಅಡ್ಮಿಷನ್ ಪಡ್ಕೋಬೇಕಂತಂದರೆ ನೀವು ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಈ ವಿಡಿಯೋದಲ್ಲಿ ನಾನು ಮೊಬೈಲಲ್ಲಿ ನಿಮ್ಮ ಮೊಬೈಲಲ್ಲೇ ಹಾಕಿ, ಇಲ್ಲಾಂದರೆ ನೆಟ್ ಸೆಂಟ್ರಿಗೆ ಹೋಗಿ ನೆಟ್ ಸೆಂಟ್ರಲ್ಲಿ ಹಾಕಿ. ಮೊಬೈಲಲ್ಲಿ ನಾವು ಅರ್ಜಿಗಳನ್ನು ಹೇಗೆ ಹಾಕಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೇನೆ. ಓಕೆ, ಸೊ ವಿಡಿಯೋಗೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಮೇಲೆ ಇವತ್ತು ಸಂಜೆ ಲೈವಲ್ಲಿ ಕೂಡ ನಾನು ಬರ್ತೇನೆ. ಲೈವಲ್ಲಿ 5:30 ನಂತರ ಲೈವಲ್ಲಿ ಬಂದಾಗ ನಿಮ್ಮಲ್ಲಿ ಡೌಟ್ ಇದ್ದರೆ ಅದನ್ನು ಕೂಡ ನಾನು ಕ್ಲಿಯರ್ ಮಾಡ್ತೇನೆ. ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡ್ರಿ. ಮೊದಲು ಈ ವಿಡಿಯೋ ಪೂರ್ತಿಯಾಗಿ ನೋಡ್ಕೊಳ್ರಿ, ಏನು ಪ್ರೊಸೀಜರ್ ಇದೆ, ಯಾವ ರೀತಿಗೆ ನಾವು ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೇನೆ. ಓಕೆ, ಫಸ್ಟ್ಗೆ ನೀವು ಇಲ್ಲಿ ಆಫೀಷಿಯಲ್ ವೆಬ್ಸೈಟ್ ಬರಬೇಕು. ನಾನು ಬೇಕಾದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಓಕೆ, ಸೊ ಡಿಸ್ಕ್ರಿಪ್ಷನ್ದಲ್ಲಿ ನಾನು ನಿಮಗೆ ಲಿಂಕನ್ನು ಕೊಟ್ಟಿರ್ತೇನೆ. ಆ ಲಿಂಕಿಗೆ ಹೋಗಿ ನೀವು ಏನು ಮಾಡಬೇಕಂತಂದರೆ ಈ ಒಂದು ಆಫೀಷಿಯಲ್ ವೆಬ್ಸೈಟಿಗೆ ಬರಬೇಕಾಗುತ್ತೆ. ಆಫೀಷಿಯಲ್ ವೆಬ್ಸೈಟಲ್ಲಿ ಬಂದ ತಕ್ಷಣ ನಿಮಗೆ ಇಲ್ಲಿ ಕಾಣಿಸ್ತಾ ನೋಡಿರಿ, ರೆಡ್ ಕಲರ್ ಒಳಗಡೆ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಸರ್ಕಾರಿ ನರ್ಸಿಂಗ್ ಶಾಲೆ ಮತ್ತು ಖಾಸಗಿ ನರ್ಸಿಂಗ್ ಶಾಲೆಗಳಲ್ಲಿ 10ರಷ್ಟು ಸರ್ಕಾರಿ ಕೋಟಾ ಸೀಟ್ಗಳನ್ನು ಪ್ರವೇಶಕ್ಕಾಗಿ ಆನ್ಲೈನ್ ಅರ್ಜಿಗಳನ್ನು ಕರೆಯಲಾಗಿದೆ ಅಂತಿದೆಯಲ್ಲ, ಇದಕ್ಕೆ ಕ್ಲಿಕ್ ಮಾಡ್ಕೋಬೇಕು. ಇದಕ್ಕೆ ನೀವು ಕ್ಲಿಕ್ ಮಾಡ್ಕೋಬೇಕು. ಓಕೆ, ಇದು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಹೌದಾ? ಸೊ ಪೇಜನ್ನು ಓಪನ್ ಆಗುತ್ತೆ. ಪೇಜ್ ಓಪನ್ ಆದ ತಕ್ಷಣ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಕೆಳಭಾಗದಲ್ಲಿ ಇಲ್ಲಿ ನೋಡಿರಿ, ಇದನ್ನು ನೀವು ಓದ್ಕೋಬೋದು. ಇದರಲ್ಲಿ ಓದ್ಕೊಳ್ಳಿಕ್ಕೆ ಅಧಿಸೂಚನೆ ಕೊಟ್ಟಿದ್ದಾರೆ. ಅಂದರೆ ಅಪ್ಲಿಕೇಶನ್ 400 ರೂಪಾಯಿ, 250 ರೂಪಾಯಿ, ಇದರಲ್ಲಿ ಓದ್ಕೊಳ್ಳಿಕ್ಕೆ ಇದು PDF ಅನ್ನು ಕೊಟ್ಟಿದ್ದಾರೆ. ನೀವೇನು ಮಾಡಬೇಕು ಅಂತಂದರೆ ಇದನ್ನು ಓದಿದ ಮೇಲೆ ನೀವು ಇಲ್ಲಿ ನೆಕ್ಸ್ಟ್ ಅಂತಿದೆ ನೋಡಿರಿ, ಕ್ಲಿಕ್ ಹಿಯರ್ ಫಾರ್ ನೆಕ್ಸ್ಟ್, ಇದಕ್ಕೆ ಕ್ಲಿಕ್ ಮಾಡಬೇಕು. ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಬಂದಮೇಲೆ ಮತ್ತೆ ನೀವು ಇದನ್ನು ಓದ್ಕೋಬೋದು. ಇಲ್ಲಪ್ಪ ಅಂದರೆ ನೆಕ್ಸ್ಟ್ ಅಂತ ಕೊಡಬೇಕು. ಸೊ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಮತ್ತೆ ನಿಮಗೆ ಪೇಜ್ ಓಪನ್ ಆಗುತ್ತೆ. ಮತ್ತೆ ಇಲ್ಲಿ ಏನು ಮಾಡಬೇಕು, ನೆಕ್ಸ್ಟ್ ಅಂತ ಕ್ಲಿಕ್ಕಿಗೆ ಕೊಡಿ. ಓಕೆ, ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ ಕೊಡಬೇಕು. ಮತ್ತೆ ನೀವು ನೆಕ್ಸ್ಟ್ ಅಂತ ಕೊಡಬೇಕು. ಎಲ್ಲಿ ತನಕ ನೆಕ್ಸ್ಟ್ ಕೊಡಬೇಕಂತಂದರೆ ನಿಮ್ಗಳಿಗೆ ನೋಡಿ ನೆಕ್ಸ್ಟ್ ಅಂತ ಕೊಡ್ತಾ ಇದ್ದೀನಿ, ಫಿಲ್ ಅಪ್ಲಿಕೇಶನ್ ಅಂತ ಬರುತ್ತೆ. ಫಿಲ್ ಅಂತ ಅಪ್ಲಿಕೇಶನ್ ಬರುತ್ತೆ, ಅಲ್ಲಿ ತನಕ ನೀವು ನೆಕ್ಸ್ಟ್ ಕೊಡ್ತಾನೆ ಹೋಗಬೇಕು. ಸೊ ಕೊಟ್ಟ ತಕ್ಷಣ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿ ಫಿಲ್ ಅಪ್ಲಿಕೇಶನ್ಗೆ ಕೊಡೋಣ. ಕೊಟ್ಟ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಯಿತು. ಇಲ್ಲಿ ನೋಡಿ ಈ ರೀತಿ ಪೇಜ್ ಓಪನ್ ಆಗಿಬಿಡುತ್ತೆ. ಇದರಲ್ಲಿ ನಿಮ್ಮ ಮಾಹಿತಿಗಳನ್ನು ಅಪ್ಲೋಡ್ ಮಾಡ್ತಾ ಬರಬೇಕು. ಇಲ್ಲಿ ನೋಡಿ ಫಸ್ಟ್ಗೆ ಏನಿದೆ, ಇಲ್ಲಿ ಮೊದಲ ಹೆಸರಲ್ಲಿ ತಪ್ಪು ಮಾಡೋಕ್ಕೆ ಹೋಗಬೇಡ್ರಿ. ಹೌದಾ? ಆಮೇಲೆ ಇಲ್ಲಿ ಮೊದಲ ಹೆಸರೇನಿದೆ, ನಿಮ್ಮಲ್ಲಿ ಮೊದಲ ಹೆಸರೇನಿದೆ ಮಂಜುನಾಥು, ಹೌದಾ, ಶ್ರೀಕಾಂತು. ಆಮೇಲೆ ಕೊನೆ ಹೆಸರು ನಿಮ್ಮ ಸರ್ನೇಮ್ ಹಾಕಬೇಕು. ಆಮೇಲೆ SSLCಯಲ್ಲಿರುವಂತೆ ಇಲ್ಲಿ ತೊಗೊಂಡ್ಬಿಡುತ್ತೆ, ತನಗೆ ಆಟೋಮೆಟಿಕ್ ತೊಗೊಂಡ್ಬಿಡುತ್ತೆ. ಅಥವಾ SSLCಯಲ್ಲಿರುವಂತೆ ಅಭ್ಯರ್ಥಿ ಹೆಸರು ನಿಮ್ಮ ತಂದೆ ಕಂಪ್ಲೀಟಾಗಿ SSLCಲಿ ಯಾವ ರೀತಿಯಾಗಿದೆ ಅದನ್ನು ನೀವು ಇಲ್ಲಿ ಫಿಲ್ ಮಾಡ್ಕೋಬೇಕು. ಇಲ್ಲಿ ಹಾಕಬೇಕು. ಹಾಕಿದ ತಕ್ಷಣ ನೆಕ್ಸ್ಟ್ ಬರುತ್ತೆ ನಿಮಗೆ ಜನ್ಮ ದಿನಾಂಕ. ನೋಡಿ ಜನ್ಮ ದಿನಾಂಕ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಕ್ಲಿಕ್ ಮಾಡಿದರೆ ಕ್ಯಾಲೆಂಡರ್ ಬರುತ್ತೆ. ಕ್ಯಾಲೆಂಡರ್ ಒಳಗಡೆ ನೀವು ಕ್ಲಿಕ್ ಮಾಡ್ಕೋಬೇಕು. ಫಸ್ಟಿಗೆ ಇಯರನ್ನು ಸೆಲೆಕ್ಟ್ ಮಾಡ್ಕೋಬೇಕು. 2000 ಅಥವಾ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಯರನ್ನು ಸೆಲೆಕ್ಟ್ ಮಾಡ್ಕೊತೀನಿ. 2000 ಇಸ್ವಿ, ಫೆಬ್ರವರಿ 8. ನೋಡಿ ಆಟೋಮೆಟಿಕ್ ಏನಾಗುತ್ತೆ ಅಂದರೆ ನಿಮ್ಮಲ್ಲಿ ನಿಮ್ಮ ವಯಸ್ಸು ಕೂಡ ಬಂದುಬಿಡುತ್ತೆ, 26 ವಯಸ್ಸು ಅಂತ ಬಂದುಬಿಡುತ್ತೆ. ಆಮೇಲೆ ನೋಡಿರಿ ಇಲ್ಲಿ ಏನಾಗಬೇಕು, ನಿಮ್ಮ ಲಿಂಗ, ಜೆಂಡರ್ ಯಾವುದು, ಮೇಲ್ ಫಿಮೇಲ್, ಮ್ಯಾರೇಜ್ ಆಗಿತ್ತು ಅನ್ಮ್ಯಾರೇಜ್ ಆಗಿತ್ತು, ಮ್ಯಾರಿಡು ಅನ್ಮ್ಯಾರಿಡು. ಆಮೇಲೆ ಧರ್ಮ ಯಾವುದು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್. ಆಮೇಲೆ ಜಾತಿ ಯಾವುದು, 2B 3B ಅಂತ ಬರುತ್ತೆ. ಆಮೇಲೆ ಅದರಲ್ಲಿ ಪ್ರವರ್ಗ ಯಾವುದು ನೋಡಿ ಇಲ್ಲಿ ತೋರಿಸ್ತೀನಿ ನಿಮಗೆ. ಉದಾಹರಣೆಗೆ ಇಲ್ಲಿ ನೋಡಿ, ಇದರಲ್ಲಿ ಹಿಂದೂ, ಆಮೇಲೆ ಇದರಲ್ಲಿ 2A, ಆಮೇಲೆ ಅದರಲ್ಲಿ ಯಾವುದು ಸ್ಪೆಷಲ್ ಜಾತಿ ಏನಾದ್ರು ಇದೆಯಾ ಇದರಲ್ಲಿ ಬರೀಬೇಕು. ಹೌದಾ? ಇಲ್ಲಿ ಏನಾದರೂ ಇದ್ದರೆ ಬರೀಬೇಕು, ಇಲ್ಲಾಂದರೆ ನಿಮ್ಮ ಇಷ್ಟ. ಆಮೇಲೆ ಇಲ್ಲಿ ಆ್ಯಸ್ ಇಟ್ ಈಸ್ ಇಂಡಿಯನ್ ತೊಗೊಂಡ್ಬಿಡುತ್ತೆ ಆಟೋಮೆಟಿಕಲಿ. ಇಲ್ಲಿ ನಿಮಗೆ ಇಂಡಿಯನ್ ಅಂತ ತೊಗೊಂಡ್ಬಿಡುತ್ತೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ಇಮೇಲ್ ID ನಿಮ್ಮ ಆಕ್ಸೆಸ್ ಇರಬೇಕದು. ಇಮೇಲ್ ID ಹಾಕಿ, ಫೋನ್ ನಂಬರ್ OTP ಬರ್ತಿರಬೇಕು. ಫೋನ್ ನಂಬರ್, ಆಧಾರ್ ಕಾರ್ಡ್ ನಂಬರ್ ಅದನ್ನು ಕೂಡ ಇಲ್ಲಿ ಹಾಕಬೇಕು. ಹಾಕಿದ ತಕ್ಷಣ ನೆಕ್ಸ್ಟ್ ಬರುತ್ತೆ ನಿಮಗೆ ನಿಮ್ಮ ತಂದೆ ತಾಯಿ ಮಾಹಿತಿ, ತಂದೆ ಹೆಸರು, ತಾಯಿ ಹೆಸರು ಹಾಕಿ. ಆಮೇಲೆ ತಂದೆ ಉದ್ಯೋಗ, ಕೂಲಿ, ರೈತ, ಫಾರ್ಮರ್ ಇದ್ದರೆ ಫಾರ್ಮರು, ಗೌರ್ಮೆಂಟ್ ಜಾಬು, ಅವರ ಆದಾಯ, ಇನ್ಕಮ್ ಸರ್ಟಿಫಿಕೇಟ್ ಒಳಗಡೆ ಆದಾಯ ಇರುತ್ತೆ ಅದನ್ನು ಹಾಕಿ. ಆಮೇಲೆ ಜಾತಿ ಪ್ರಮಾಣ ಪತ್ರದ ID ನಂಬರನ್ನು ಹಾಕಬೇಕು. ಆದಾಯ ಪ್ರಮಾಣ ಪತ್ರ ಇದ್ದರೆ ಮಾತ್ರ, ಇಲ್ಲಾಂದರೆ ಬಿಟ್ಟುಬಿಡಿ. ನಮ್ಗೆ ಆದಾಯ ಬರೋಂಗಿಲ್ಲ ಸರ್, ನಮ್ಮ ಗೌರ್ಮೆಂಟ್ ಜಾಬ್ ಇದ್ದೀವಿ, ಆದಾಯ ಸರ್ಟಿಫಿಕೇಟ್ ಹಾಕಕ್ಕೆ ಹೋಗ್ಬಿಡ್ರಿ, ಬಿಟ್ಟುಬಿಡ್ರಿ. ಆದಾಯ ನಂಬರ್ ಹಾಕಿಬಿಡ್ರಿ. ಜಾತಿ ಮಾತ್ರ ಹಾಕಿ, ಜಾತಿ ಸರ್ಟಿಫಿಕೇಟ್ ಸಿಗುತ್ತೆ, ಜಾತಿ ನಂಬರ್ ಹಾಕಿ. ಆಮೇಲೆ ಮೊಬೈಲ್ ನಂಬರ್ ತಂದೆ ಹಾಕಿ, ಇಲ್ಲಾಂದ್ರೆ ನಿಮ್ಮದೇ ಹಾಕಿಬಿಡಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಪೋಸ್ಟಲ್ ಅಡ್ರೆಸ್ ಹಾಕಿಲಿ, ಕೇರ್ ಆಫ್ ತಂದೆ ಹೆಸರು, ಯಾವ ಊರು, ಯಾವ ಪೋಸ್ಟು, ಯಾವ ಜಿಲ್ಲೆ, ಯಾವ ತಾಲೂಕು, ಪಿನ್ ಕೋಡ್ ಎಲ್ಲ ಹಾಕಿ.
ಹಾಕಿದ್ನಲ್ಲಿ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ರಿ, ಪಿನ್ ಕೋಡ್ ಹಾಕಿ ಆಮೇಲೆ ಆ್ಯಸ್ ಇಟ್ ಈಸ್ ಇಲ್ಲಿ ಟಿಕ್ ಮಾಡಿಬಿಡಿ. ಏನು ಮಾಡಬೇಕು ನೀವು ಇಲ್ಲಿ ಟಿಕ್ ಮಾಡಬೇಕು, ಯಾಕಂದರೆ ಸೇಮ್ ಅಂಚೆ ವಿಳಾಸ ಇರುತ್ತೆ, ಎರಡೆರಡು ಅಡ್ರೆಸ್ ಇರೋದಿಲ್ಲ. ಹಾಕಿದ ತಕ್ಷಣ ನೆಕ್ಸ್ಟ್ ಸೇಮ್ ತೊಗೊಳ್ತಾ ನೆಕ್ಸ್ಟಲ್ಲಿ ಬಂದಿರುವಂಥದ್ದು ಪಾಸಿಂಗ್ ಇಯರ್. ಯಾವ ಇಯರದಲ್ಲಿ ಪಾಸ್ ಆಗಿರಿ, ಯಾವ ಕೋರ್ಸಲ್ಲಿ ಪಾಸ್ ಆಗಿರಿ, ಯಾವ ಬೋರ್ಡು, PUC ಬೋರ್ಡ್ಸಾ, ಆರ್ಟ್ಸಾ, ANM. ನೀವು ಆರ್ಟ್ಸ್ ಆಗಿದ್ದರೆ ಆರ್ಟ್ಸ್ ಸೆಲೆಕ್ಟ್ ಮಾಡ್ಕೊಳ್ರಿ. ರಿಜಿಸ್ಟ್ರೇಷನ್ ನಂಬರ್, PUC ರಿಜಿಸ್ಟ್ರೇಷನ್ ನಂಬರ್, ಪಾಸಿಂಗ್ ಇಯರ್ ಹಾಕಿ ಆಮೇಲೆ ಇಲ್ಲಿ ನೋಡಿರಿ, ಇಲ್ಲೇನು ಹಾಕಬೇಕಪ್ಪ ಅಂತಂದರೆ ಇಲ್ಲಿ ಟೋಟಲ್ ಮಾರ್ಕ್ಸ್ ಎದ್ರದ್ದು ಟೋಟಲ್ ಮಾರ್ಕ್ಸ್ಗಳನ್ನು ಹಾಕಿ ಎದ್ರದ್ದು ಹಾಕಬೇಕಪ್ಪ ಅಂದರೆ ಮಿನಿಮಮ್ ನೋಡಿರಿ. ಇಲ್ಲಿ ಮಿನಿಮಮ್ ಏನು ಬೇಕಂತಂದ್ರೆ ಇಲ್ಲಿ ಇಂಗ್ಲೀಷ್ ಇದೆ, ಇಲ್ಲಿ ಸಬ್ಜೆಕ್ಟ್ ನೋಡಿರಿ, ನಿಮ್ಮದು ಕಾಂಬಿನೇಷನ್ ಯಾವುದಿದೆ, ಇಂಗ್ಲೀಷ್ ಇದೆ. ಇಂಗ್ಲೀಷ್ ಇಲ್ಲಿ ತಾನು ತೊಗೊಂಡ್ಬಿಡುತ್ತೆ, ಇಲ್ಲೇನು ಹಾಕಕ್ಕೆ ಹೋಗಬೇಡ್ರಿ. ಇಲ್ಲಿ ಮೊದಲು ಏನು ಮಾಡಬೇಕಂದ್ರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಕಾಮನ್. ಇಂಗ್ಲೀಷಿಗೆ ಎಷ್ಟು 100ಕ್ಕೆ ನೀವು ಎಷ್ಟು ತೊಗೊಂಡಿರಿ, ಇಲ್ಲಿ 100ಕ್ಕೆ 80. ಹೌದಾ? ಉದಾಹರಣೆಗೆ ಒಂದು ತೋರಿಸ್ಬಿಡ್ತೀನಿ. ಇಲ್ಲಿ 100ಕ್ಕೆ ಎಷ್ಟು ತೊಗೊಂಡಿರಿ ನೀವು, ಇಲ್ಲಿ 80 ತೊಗೊಂಡಿವಿ ಅಂತ ತಿಳ್ಕೊಳ್ಳೋಣ. 80 ಬರೀಬೇಕು. ಆಮೇಲೆ ನೆಕ್ಸ್ಟ್ ಸಬ್ಜೆಕ್ಟ್ ಯಾವುದು, ನೀವು ಆರ್ಟ್ಸ್ ಕಾಮರ್ಸ್ ಆಗಿದ್ದರೆ ನಾವು ಉದಾಹರಣೆಗೆ ಇಲ್ಲಿ ಯಾವುದೋ ಒಂದು ತೊಗೊಂಡ್ಬಿಡ್ತೀನಿ. ಯಾವುದು, ಅಕೌಂಟೆನ್ಸಿ ತೊಗೊತೀನಿ. ಅಕೌಂಟೆನ್ಸಿ ಒಳಗಡೆ ಎಷ್ಟು 100ಕ್ಕೆ ಎಷ್ಟು ತೊಗೊಂಡಿನ ಇಲ್ಲಿ 70, 75. ಮೂರನೇ ಸಬ್ಜೆಕ್ಟ್ ಬಿಸ್ನೆಸ್ ಸ್ಟಡೀಸ್ 100ಕ್ಕೆ ಎಷ್ಟು ಅದನ್ನು ಬರ್ತಾ ಹೋಗ್ಬೇಕ್ರಿ ಇಲ್ಲಿ. ಓಕೆ, 100ಕ್ಕೆ 80 ತೊಗೊತೀನಿ, 80 ಅಂತ ಹಾಕ್ತೀನಿ. ನೆಕ್ಸ್ಟ್ ಇಲ್ಲಿ ಬಿಸ್ನೆಸ್ ಸ್ಟಡಿ ಅಥವಾ ಮತ್ತೆ ಯಾವುದು ಇದರಲ್ಲಿ ಅಕೌಂಟೆನ್ಸಿ. ಓಕೆ, ನಾನು ಸುಮ್ಮನೆ ಅಂದಾಜು ಹಾಕ್ತಾಯಿದ್ದೀನಿ. ನಿಮ್ದು ಯಾವ ಸಬ್ಜೆಕ್ಟ್ ಅದ ನೋಡಿರಿ. 100ಕ್ಕೆ ಇಷ್ಟು ಹಾಕಿದೆ, ಆಮೇಲೆ 80 ಹಾಕಿದೆ. ನೆಕ್ಸ್ಟ್ ಸಬ್ಜೆಕ್ಟು ಇಕನಾಮಿಕ್ಸ್, ಇಲ್ಲೆಷ್ಟು 100ಕ್ಕೆ ಎಷ್ಟು 80, 85 ಅದು ಎಷ್ಟು ಹಾಕಿ. ಆಮೇಲೆ ಇನ್ನೊಂದು ಯಾವುದಾದ್ರು ಒಂದು ಸಬ್ಜೆಕ್ಟ್ ಇದ್ದರೆ ನೋಡಿ, ನಿಮ್ದು ಯಾರು ಇನ್ವಾಲ್ಮೆಂಟ್ ಜಿಯೋಗ್ರಫಿನೋ ಏನೋ ಬರುತ್ತಾ ಬಂದರೆ ಯಾವುದು ಬರುತ್ತೆ ನೋಡಿರಿ, ಅದನ್ನು ಇಲ್ಲಿ ಹಾಕಬೇಕು. ಹಾಕಿ 100ಕ್ಕೆ ಎಷ್ಟು 78 ನೋಡಿ, ಆಟೋಮೆಟಿಕಲಿ ಇಲ್ಲಿ ತೊಗೊಂಡ್ಬಿಡುತ್ತೆ. 600ಕ್ಕೆ 400 ಪರ್ಸೆಂಟೇಜ್ ತೊಗೊಂಡ್ಬಿಡುತ್ತೆ ಆಟೋಮೆಟಿಕ್ಲಿ. ಹೌದಾ? ಪರ್ಸೆಂಟೇಜ್ ತೊಗೊಂಡ್ಬಿಡ್ತು. ಇಷ್ಟು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ್ಮೇಲೆ ವೆರಿ ಇಂಪಾರ್ಟೆಂಟ್ ಇಲ್ಲಿದೆ ನೋಡಿರಿ. ಏನಂದರೆ ನೀವು 7 ವರ್ಷ ಇದನ್ನು ಕಂಪಲ್ಸರಿ ಟಿಕ್ ಮಾಡಲೇಬೇಕು. ಇದನ್ನು ನೀವು ಕಂಪಲ್ಸರಿ, ಯಾಕಂದರೆ ನೀವು 7 ವರ್ಷ ಕರ್ನಾಟಕದಲ್ಲಿ ಓದಿರಿ ಅಂತ ಪ್ರೂಫ್. 1 to 10 ತನಕ ನಾವು ಕರ್ನಾಟಕದಲ್ಲಿ ಓದೀನಿ, ಅದು ಮಿನಿಮಮ್ 7 ವರ್ಷ ಕರ್ನಾಟಕದಲ್ಲಿ ಓದೀನಿ ಅಂತ ನೀವು ಇಲ್ಲಿ ಹಾಕಲೇಬೇಕು. ಇದನ್ನು ಟಿಕ್ ಮಾಡಲೇಬೇಕು. ಆಮೇಲೆ ನೀವು ಆರ್ಮಿ ಮ್ಯಾನ್ ಇರೋದಿಲ್ಲ, ಆಲ್ಮೋಸ್ಟ್ ಮಾಜಿ ಸೈನಿಕರು ಇರೋದಿಲ್ಲ, ಟಿಕ್ ಮಾಡೋಕ್ಕೆ ಹೋಗ್ಬೇಡ್ರಿ. ಗಡಿನಾಡು ಹೊರನಾಡು ಗಡಿನಾಡಿಗರು ಇದ್ದರೆ ಟಿಕ್ ಮಾಡಿ, ಇಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಸರ್ಟಿಫಿಕೇಟ್ ಇದ್ದರೆ ಅಂಗವಿಕಲರಾಗಿದ್ದರೆ ಟಿಕ್ ಮಾಡಿ, ಇಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಹೈದರಾಬಾದ್ ಕರ್ನಾಟಕದವರಾಗಿದ್ದರೆ ಟಿಕ್ ಮಾಡಿ, ಇಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. PUC ಇದನ್ನು ಮಾಡ್ಬೇಕು ನೀವು. 2 ವರ್ಷ ನಾವು ಕರ್ನಾಟಕದಲ್ಲಿ PUC ಸ್ಟಡಿ ಮಾಡೀವಿ. 2 ಕಂಪಲ್ಸರಿ. ನಮ್ಮ ಹುಬ್ಬಳ್ಳಿ ಧಾರವಾಡ ಕಡೆದವ್ರಿಗೆ ಇದೊಂದು ಕಂಪಲ್ಸರಿ ಇದೆ. ಉಳುಕಿದ್ದು ನಿಮ್ಮಲ್ಲಿದ್ದರೆ ಸರ್ಟಿಫಿಕೇಟ್ ಇದೆ, ANMದು, ಆಂಗ್ಲೋ ಇಂಡಿಯನು, ಹೈದರಾಬಾದ್ ಕರ್ನಾಟಕ, ಅಂಗವಿಕಲರದು, ಗಡಿನಾಡು ಹೊರನಾಡು, ಮಾಜಿ ಸೈನಿಕರು, ಇವು ನಿಮ್ಮಲ್ಲಿ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಮಾಡ್ಕೊಳ್ರಿ. ಆಮೇಲೆ ನೋಡಿ, ಇಲ್ಲಿ ನಾನು ಟಿಕ್ ಮಾಡ್ತೀನಿ ರೀ. ಆಮೇಲೆ ನಾನು ಇಲ್ಲಿ ಕೂಡ ಏನು ಮಾಡ್ತೀನಿ ಅಂದರೆ ಸ್ಟಡಿ ಸರ್ಟಿಫಿಕೇಟ್ ಟಿಕ್ ಮಾಡ್ಕೊತೀನಿ. ಟಿಕ್ ಮಾಡಿದ ತಕ್ಷಣ ಕೆಳಗಡೆ ನೀವು ಯಾವುದನ್ನು ಟಿಕ್ ಮಾಡ್ತೀರಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡಿಗೆ ಬರ್ತೀನಿ. ಇಲ್ಲಿ ಅಪ್ಲೋಡ್ ನೋಡಿ, ಕ್ಯಾಂಡಿಡೇಟ್ ಫೋಟೋ ಹಾಕಬೇಕು. ನಿಮ್ಮ ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ, ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ನೋಡಿರಿ ಸೈಜ್ ಎಷ್ಟು ಇರಬೇಕು, 50 KB ಫೋಟೋ, 20 KB ಸಿಗ್ನೇಚರ್ ಇರಬೇಕು. ಅದಾದ ನಂತರ ಮಾರ್ಕ್ಸ್ ಕಾರ್ಡ್ 30 KB, PUC ಮಾರ್ಕ್ಸ್ ಕಾರ್ಡ್ 300 KB, ಆಧಾರ್ ಕಾರ್ಡ್ 300 KB. ಆಮೇಲೆ GM ವಿದ್ಯಾರ್ಥಿಗಳಾಗಿದ್ದರೆ ಯಾವುದು ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮಲ್ಲಿ ಕಾಸ್ಟ್ ಸರ್ಟಿಫಿಕೇಟೇ ಇಲ್ಲ, ನೀವು ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇಲ್ಲ GM ವಿದ್ಯಾರ್ಥಿಗಳಾಗಿದ್ದರೆ. ಹೌದಾ? ಆಮೇಲೆ ಇನ್ ಕೇಸ್ ಇಲ್ಲ ನಾವು ಕಾಸ್ಟ್ ಇದೆ ನಮ್ಮದು ಅಂತಂದರೆ ಓಕೆ, ಇಲ್ಲಿ ಅಪ್ಲೋಡ್ ಮಾಡಲೇಬೇಕು. ಉದಾಹರಣೆಗೆ ತೋರಿಸ್ತೇನೆ ನೋಡಿ. ಅಪ್ಲೋಡ್ ಮಾಡಬೇಕಂದ್ರೆ ನೀವು ಇಲ್ಲಿ ಕಾಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಆಟೋಮೆಟಿಕಲಿ ಕಾಸ್ಟ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಬಂದುಬಿಡುತ್ತೆ. ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಆಟೋಮೆಟಿಕ್ ತೊಗೊಂಡ್ಬಿಡುತ್ತೆ. ಹೌದಾ? ಇಲ್ಲಿ ನೀವು ಕಾಸ್ಟ್ ಸರ್ಟಿಫಿಕೇಟನ್ನು ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು ನೀವು. ಹೌದಾ? ಆಮೇಲೆ ಸ್ಟಡಿ ಸರ್ಟಿಫಿಕೇಟ್ ಒಂದೇ PDF. ಸರ್ ನಾನು ಬೇರೆ ಸ್ಕೂಲಲ್ಲಿ ಓದಿದ್ದೀನಿ, 4 ಸ್ಟಡಿ ಸರ್ಟಿಫಿಕೇಟ್ ಅದಾವೆ, ಹೆಂಗೆ ಮಾಡ್ಬೇಕು ರೀ? ಒಂದರ ಒಳಗಡೆ ಮರ್ಜ್ ಮಾಡಿ PDF ಮರ್ಜ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕು. ಈ 7 ಸ್ಟಡಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು. ಆಮೇಲೆ PUC ಸರ್ಟಿಫಿಕೇಟ್, ಸ್ಟಡಿ ಸರ್ಟಿಫಿಕೇಟ್ ಮಾಡಿರಿ, ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿಬಿಡಿ. ಮಾರ್ಕ್ಸ್ ಕಾರ್ಡ್ ಅಥವಾ ಸ್ಟಡಿ ಸರ್ಟಿಫಿಕೇಟ್ ಎರಡರಲ್ಲಿ ಒಂದು ಅಪ್ಲೋಡ್ ಮಾಡಬೇಕು. ಆಮೇಲೆ ಅಪ್ಲೋಡ್ ಮಾಡಿದ ಮೇಲೆ ಏನಾಗುತ್ತೆ ಅಂದರೆ ಇಲ್ಲಿ ನೀವು ಟಿಕ್ ಮಾಡಬೇಕು. ಇದಕ್ಕೆ ಟಿಕ್ ಮಾಡಿ ಇಲ್ಲಿ ಕೆಳಭಾಗದಲ್ಲಿ ಸಬ್ಮಿಟ್ ಅಂತ ಇರುತ್ತೆ. ಸಬ್ಮಿಟ್ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಹೋಗುತ್ತೆ ಪೇಮೆಂಟ್. ಹೌದಾ? ಸೊ ಪೇಮೆಂಟ್ ಅದನ್ನು ಈಗ ನಾನು ಡಮ್ಮಿ ಮಾಡಿದ್ದೀನಿ, ಒಂದು ಸಪ್ರೇಟ್ ಆದಂಥ ಇನ್ನೊಂದು ವಿಡಿಯೋ ಪೇಮೆಂಟ್ ಹೆಂಗೆ ಮಾಡಬೇಕು, ಅಥವಾ ನೀವು ನೆಕ್ಸ್ಟ್ ಕ್ಲಿಕ್ ಮಾಡಿದರೆ ಪೇಮೆಂಟ್ ಅಂತ ಬರುತ್ತೆ. ಪೇಮೆಂಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಫೋನ್ಪೇ, ಗೂಗಲ್ ಪೇ, ATM ಕಾರ್ಡ್ ಕೇಳುತ್ತೆ. ನೀವು ಫೋನ್ಪೇ ಇದ್ದರೆ ಫೋನ್ಪೇ ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟ್ ಮಾಡಿಬಿಡ್ರಿ. ಕ್ಲೋಸ್
ಅಪ್ಲಿಕೇಶನ್ ಬಂದಂಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ, ಆಮೇಲೆ ಡೇಟ್ ಆಫ್ ಬರ್ತ್ ನೆನಪಿಟ್ಕೋರಿ. ಅಪ್ಲಿಕೇಶನ್ ನಂಬರು, ಡೇಟ್ ಆಫ್ ಬರ್ತನ್ನು ಹಾಕಿ ನೀವು ಎನಿ ಟೈಮ್ ಲಾಗಿನ್ ಮಾಡ್ಬೋದು. ಅದರ ಪೇಮೆಂಟನ್ನು ಯಾವಾಗ ಬೇಕಾದಾಗ ಮಾಡ್ಬೋದು. ಮುಂದಿನ ತಿಂಗಳು 20 ತಾರೀಕು ಒಳಗಡೆ ಈಗ ಅಪ್ಲಿಕೇಶನ್ ಹಾಕಿ ಬಿಡ್ಬೋದು. ಪೇಮೆಂಟ್ ಬೇಕಾದ್ರೆ ನಾಳೆಗೆ ಮಾಡಿರಿ, ನಾಡ್ದು ಮಾಡಿರಿ, ನಾಡ್ದು ಮಾಡಿರಿ, ನಿಮಗೆ ತಿಳಿದಾಗ ಪೇಮೆಂಟ್ ಮಾಡ್ಕೋಬೋದು. ಓಕೆ, ಇದೊಂದಷ್ಟು ಪ್ರೊಸೀಜರ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿ, ನಾನು ನಿಮಗೆ ಅಥವಾ ಈವ್ನಿಂಗಲ್ಲಿ ಲೈವಲ್ಲಿ ಬರ್ತೀನಿ, ನೀವು ಲೈವಲ್ಲಿ ಬಂದು ಮಾಹಿತಿನ ಕೇಳ್ಬೋದು.